ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಬನ್ನಿ ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ಸ್ಪೆಷಲಾಗಿ ಮಸಾಲೆ ದೋಸೆ ಮನೇಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ, ಹೋಟೆಲ್ಗಿನ್ನ ಸಕ್ಕತ್ತಾಗಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಸೊ ಈಗ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಫಸ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಸೊ ಮಸಾಲೆಗೆ ನಾನಿಲ್ಲಿ ಮಸಾಲೆ ದೋಸೆಗೆ ಮಸಾಲೆಗೆ ಏನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ ಒಂದೇ ಒಂದು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಏನಿದ್ರು ಕಲ್ಲರ್ಗಷ್ಟೇ. ಸೊ ಖಾರ ಬೇಕಂದರೆ ನೀವಿಲ್ಲಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು. ಸೊ ಗುಂಟೂರು ಮೆಣಸಿನ್ಕಾಯಿನ 1, 2 ಅಥವಾ 3 ಹಾಕ್ಕೊಂಡ್ರೆ ಸಾಕಾಗುತ್ತೆ ಖಾರಕ್ಕೆ. ಸೊ ನಮ್ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಖಾರ ಜಾಸ್ತಿ ತಿನ್ನಲ್ಲ. ಸೊ ಅವ್ರುಗಳಿಗೆ ತುಂಬ ಇಷ್ಟ ಮಸಾಲೆ ದೋಸೆ. ಸೊ ಹಾಗಾಗಿ ನಾನು ಒಂದೇ ಒಂದು ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೆ. ಅದನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಜಾರ್ಗೆ ಹಾಕಬೇಕು. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಒಂದೇ ಒಂದು ಸ್ಪೂನು ಜೀರಿಗೆ, ಹಾಗೆ ಒಂದು 4 ಬೆಳ್ಳುಳ್ಳಿನ ಹಾಕಿ ಈ ಥರ ಕ್ಲೀನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಈಗ ದೋಸೆಗೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕಾಯಿ ಚಟ್ನಿ. ಸೊ ಹೋಟೆಲಲ್ಲಿ ಮಾಡ್ತಾರಲ್ಲ ಚಟ್ನಿ, ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2 ಇಡಿಯಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ, ಹುರಿಗಡಲೆ. ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿದಿರೋಂಥದ್ದು, ಫ್ರೆಶ್ ಆಗಿ ತುರಿದಿರೋಂಥದ್ದನ್ನೇ ತೊಗೊಬೇಕು. ಅದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಒಂದು 2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಬಾದ್ಮೇಲೆ ಇದಕ್ಕೆ ಒಂದು ಗಮ್ ಅನ್ನೋಂಥ ಒಂದು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ಇದು ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ದೋಸೆಗೆ ಈ ಚಟ್ನಿ ಅಂತೂ ತುಂಬಾ ಮಾಡಿಸಿದಂಥ ಕಾಂಬಿನೇಷನು. ಸೊ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು 1 ಚಿಟಿಕೆ ಹಿಂಗೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿ ಚಟ್ನಿಗೆ ಹಾಕಿದ್ರೆ ಸಖತ್ತಾಗಿರುತ್ತೆ. ಚಟ್ನಿ ಒಗ್ಗರಣೆ ಹಾಕಿದ್ರೆ ಕೆಡಲ್ಲ, 1 ದಿನ ಫುಲ್ ಇರುತ್ತೆ. ನೋಡಿ, ಸಖತ್ತಾಗಿರುತ್ತೆ ಈ ಥರ ಚಟ್ನಿ ಮಾಡಿಕೊಂಡ್ರೆ. ಈಗ ಈ ದೋಸೆಗೆ ಚಟ್ನಿ ಆಯಿತು, ಮಸಾಲೆ ಚಟ್ನಿ ಆಯಿತು. ಈಗ ಇದಕ್ಕೊಂದು ಪಲ್ಯ ಇಲ್ಲದೆ ಹೋದರೆ ದೋಸೆ ಫುಲ್ಫಿಲ್ ಆಗೋಲ್ಲ. ಸೊ ಈಗ ಪಲ್ಯಗೋಸ್ಕರ ನಾವಿಲ್ಲಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಸೊ ಆಲೂಗಡ್ಡೆನ ನಾನು ಇಟ್ಟಿದ್ದೀನಿ, ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಸೊ ಇಲ್ಲಿ ಒಂದು 3 ಈರುಳ್ಳಿನ ತೊಗೊಂಡು ಒಂದು 3 ಚಮಚ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, 1-2 ಹಸಿಮೆಣ್ಸಿನ್ಕಾಯಿನ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು, ಯಾಕೆಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ. ಸೊ ಕ್ಲೀನಾಗಿ ಕರ್ಮ ಅನ್ನತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕಿದ್ದೀನಿ. ಇದೇ ಥರ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಸೊ ನಾನು ಆಲೂಗಡ್ಡೆನ ಆಲ್ರೆಡಿ ಸಿಪ್ಪೆ ಬಿಡಿಸಿ, ಅಂದರೆ ಬೇಯಿಸಿ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಕೂಡ ಮಾಡಿ ಇಟ್ಟಿದ್ದೀನಿ. ನೋಡಿ, ಈಗ ಇಲ್ಲಿ ನಾನು ಆಲೂಗಡ್ಡೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಬೇಯಿಸಿ ಸಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಈ ಒಗ್ಗರಣೆಗೆ ಹಾಕಿ ಕ್ಲೀನಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿ, ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು, ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಇದಿಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ಇಷ್ಟ ಆದರೆ ಸಾಕು ಈ ಪಲ್ಯಗೆ. ಈಗ ಬಿಸಿ ಗರಿಯಾದ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ, ಅಂದರೆ ಸ್ವಲ್ಪ ಕಾಯಬೇಕಲ್ವ ಅದು, ಹಾಗಾಗಿ ಅದನ್ನು ಬಿಸಿಗಿಟ್ಟಿದ್ದೀನಿ. ನೋಡಿ, ಈಗ ಈ ಏನು ದೋಸೆ ಬ್ಯಾಟರ್ನ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಅದರದ್ದು ಲಿಂಕ್
ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋದು. ಅದರಲ್ಲಿ ಹೇಗೆ ದೋಸೆ ಹಿಟ್ಟು ಮಾಡೋದು ಅಂತ ಆಲ್ರೆಡಿ ಇದೆ. ಹಾಗೆ ಇದನ್ನು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಆ ಲಿಂಕನ್ನು ಹೋಗಿ ಚೆಕ್ ಮಾಡಿ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ. ಸೊ ಈ ದೋಸೆ ಹಿಟ್ಟನ್ನ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೆ, ಅಂದರೆ ರುಬ್ಬಿ ಇಟ್ಟಿದ್ದೆ. ಸೊ ಬೆಳಗ್ಗೆಗೆ ಕ್ಲೀನಾಗಿ ಉಬ್ಬಿತ್ತು. ಸೊ ಅದಕ್ಕೆ ಈ ಥರ ಮಸಾಲೆ ಅಂದರೆ ಕ್ಲೀನಾಗಿ ದೋಸೆನ ಹಾಕಾದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಮಸಾಲೆನೇ ಏನಿದೆ ರುಬ್ಕೊಂಡಿದ್ದು ಮಸಾಲೆ ದೋಸೆದು ಮಸಾಲೆ ಏನಿದೆ ಅದನ್ನು ನಾನು ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ತಿನ್ನಲ್ಲ. ಸೊ ಸ್ವಲ್ಪ ಹಚ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಆ್ಯಡ್ ಮಾಡ್ಬೋದು. ಇದ್ರ ಮೇಲೆ ನಾನು ಆಯಿಲ್ ಆ್ಯಡ್ ಮಾಡ್ತೀನಿ. ಆಯಿಲ್ ಆ್ಯಡ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಪಲ್ಯ ಇಟ್ಬಿಟ್ಟು ಕ್ಲೀನಾಗಿ ಬೇಯಿಸ್ಬಿಟ್ಟು ತೆಗೆದ್ರೆ ದೋಸೆಲೆಗೆ ರೆಡಿ ಆಗುತ್ತೆ. ನೋಡಿ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಈಗ ಇದಿಷ್ಟು ಬೆಂದಿದೆ. ಇದಕ್ಕೆ ಈಗ ಪಲ್ಯನ ನಾವು ಮಾಡಿರೋಂಥ ಪಲ್ಯನ ಮಧ್ಯೆ ಇಟ್ಬಿಟ್ಟು ಕ್ಲೀನಾಗಿ ಹೋಟೆಲ್ ಸ್ಟೈಲಲ್ಲಿ ಮರ್ಚ್ತಾರಲ್ಲ ಆ ಥರ ಕ್ಲೀನಾಗಿ ಮರ್ಚ್ಬಿಟ್ಟು ಸರ್ವ್ ಮಾಡಿದ್ರೆ ಅಲ್ಲಿಗೆ ಮಸಾಲೆ ದೋಸೆ ಸಖತ್ತಾಗಿ ರೆಡಿ ಆಗುತ್ತೆ. ನೋಡಿ ಈಗ ಇನ್ನೂ ಒಂದು ಪ್ಲೇನ್ ದೋಸೆ ಹಾಕ್ತಾಯಿದ್ದೀನಿ. ಅದು ಗೀ ದೋಸೆ ಅಂತ. ಇದಕ್ಕೆ ಸ್ವಲ್ಪ ಈ ಪ್ಲೇನ್ ದೋಸೆಗೆ ಸ್ವಲ್ಪ ಗೀನ ಆ್ಯಡ್ ಮಾಡ್ಕೊಂಡು ಬಂದರೆ ಗೀ ದೋಸೆ ಅದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ದೋಸೆ ಮೇಲೆ ಗೀ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ದಾವಣಗೆರೆ ಬೆಣ್ಣೆ ದೋಸೆ ಥರ ಸಕ್ಕತ್ತಾಗಿರುತ್ತೆ. ಇದು ಗೀ ದೋಸೆ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ. ಮಸಾಲೆ ದೋಸೆ ಅಂತೂ ಸೂಪರಾಗಿ ಬಂದಿತ್ತು. ಸೊ ಮಸಾಲೆ ದೋಸೆಗೆ ನಾನು ಇಲ್ಲಿ ಚಟ್ನಿ ಮತ್ತು ಪಲ್ಯ ಮಾಡಿದ್ದೆ. ಸೊ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀನಿ, ಪಲ್ಯ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ಈ ದೋಸೆ ಬ್ಯಾಟರ್ ಕೂಡ ಮಾಡೋದನ್ನ ನಾನು ಆಲ್ರೆಡಿ ನಿಮಗೆ ನನ್ನ ಚಾನಲಲ್ಲೇ ಹಾಕಿದ್ದೀನಿ. ನಾನು ಅದರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಕಾರ್ಡಲ್ಲಿ, ಹೋಗಿ ಚೆಕ್ ಮಾಡಿ. ಸೂಪರಾಗಿ ಬರುತ್ತೆ ದೋಸೆ. ಮತ್ತು ನಾನು ಮಾಡೋ ಪ್ರೊಸೀಜರಲ್ಲಿ ನೀವು ದೋಸೆ ಹಿಟ್ಟನ್ನ ನೀವು ಕೂಡ ಫಾಲೋ ಮಾಡಿ, ಸೂಪರಾಗಿ ಬರುತ್ತೆ, ಚೆನ್ನಾಗಿರುತ್ತೆ.
ಸೊ ಇದಕ್ಕೆ ಅವಲಕ್ಕಿ ಆ್ಯಡ್ ಮಾಡಿದ್ದೆ ಸ್ವಲ್ಪ. ಅವಲಕ್ಕಿನ ಹಾಕಿ ರುಬ್ಬಿದ್ರೆ ದೋಸೆ ಫುಲ್ ಕಲರಾಗಿ ಫುಲ್ ಗರಿಗರಿಯಾಗಿ ಬರುತ್ತೆ. ಸೊ ಬೆಣ್ಣೆ ದೋಸೆ ಕೂಡ ಮಾಡಿದ್ದೆ. ಹಾಗೆ ನಾನು ಅಂದರೆ ಬೆಣ್ಣೆ ದೋಸೆ ಅಂದರೆ ಗೀ ದೋಸೆ ಮಾಡಿದ್ದೆ. ಸೊ ಹಾಗೆ ಮಸಾಲೆ ದೋಸೆ ಕೂಡ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು ಎರಡೂ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ದೋಸೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ.